ಸೋಡಾ ಬಾಟಲ್ಗಳು, ಬಿಯರ್ ಬಾಟಲ್ಗಳು, ಕಾರ್ ಪುಡಿ, ಇದರೆಲ್ಲದರ ಜೊತೆಗೆ ಫೈರ್ ಗನ್ಗಳಿಂದ ಫೈರ್, ಖಾಸಗಿ ಗನ್ಮ್ಯಾನ್ಗಳ ಗನ್ ಫೈರ್ ಇದೆಲ್ಲವೂ ಆಗುತ್ತೆ. ಗನ್ಮ್ಯಾನ್ ಹಾರಿಸಿದಂತಹ ಒಂದು ಗುಂಡು ರಾಜಶೇಖರ ಅನ್ನುವಂತಹ ಕಾಂಗ್ರೆಸ್ಸಿನ ಕಾರ್ಯಕರ್ತನಿಗೆ ತಾಕಿ ಆತ ಸಾವನ್ನಪ್ತಾನೆ. ನನ್ನನ್ನು ಕೊಲ್ಲೋದಕ್ಕಂತಲೇ ಬಂದಿದ್ದು ಅಂತ ಜನಾರ್ದನ್ ರೆಡ್ಡಿ ಆರೋಪ ಮಾಡ್ತಾರೆ. ಖಾಸಗಿ ಗನ್ಮ್ಯಾನ್ಗಳು ಅಂದರೆ ಈ ನಾರಾ ಭರತ್ ರೆಡ್ಡಿಯ ಆಪ್ತ ಸತೀಶ್ ರೆಡ್ಡಿ ಏನಿದ್ದಾನೆ, ಆ ಸತೀಶ್ ರೆಡ್ಡಿಯ ಖಾಸಗಿ ಗನ್ಮ್ಯಾನ್ಗಳು ಫೈರ್ ಮಾಡಿದ್ದಾರೆ. ನಮಸ್ಕಾರ, ರೆಬಲ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀನಿವಾಸ್ ವೈದ್ಯ. ಬಳ್ಳಾರಿಯ ಶಾಸಕರಾದಂತಹ ನಾರಾ ಭರತ್ ರೆಡ್ಡಿ ಮೇಲೆ ಸಿದ್ದರಾಮಯ್ಯನವರು ಸಿಡಿಮಿಡಿ ಆಗಿಬಿಟ್ಟಿದ್ದಾರಾ, ಕೋಪ ಮಾಡ್ಕೊಂಡ್ಬಿಟ್ಟಿದ್ದಾರಾ ಅನ್ನುವಂತಹ ಪ್ರಶ್ನೆ ಈಗ ಅನೇಕರಲ್ಲಿ ವ್ಯಕ್ತವಾಗ್ತಾ ಇದೆ. ಯಾಕೆ ಅಂತಂದರೆ ಬ್ಯಾನರ್ ಗಲಾಟೆ ನಿಮಗೆಲ್ಲ ಆಬ್ವಿಯಸ್ಲಿ ಗೊತ್ತಿರುವಂಥದ್ದು. ಜನವರಿ 3ನೇ ತಾರೀಕು ವಾಲ್ಮೀಕಿ ಮಹರ್ಷಿಗಳ ಒಂದು ಪುತ್ಥಳಿಯ ಅನಾವರಣದ ಕಾರ್ಯಕ್ರಮ ಬಳ್ಳಾರಿ ನಗರದಲ್ಲಿ ಆಗಬೇಕಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಊರಿನ ತುಂಬ ಬ್ಯಾನರನ್ನು ಕಟ್ತಾ ಇದ್ದರು. ಅದೇ ಸಂದರ್ಭದಲ್ಲಿ ನಾರಾ ಭರತ್ ರೆಡ್ಡಿಯ ಬೆಂಬಲಿಗರು ಅರ್ಥಾತ್ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಜನಾರ್ದನ್ ರೆಡ್ಡಿಯ ಮನೆ ಮುಂದಕ್ಕೆ ಬ್ಯಾನರ್ ಕಟ್ಟೋದಕ್ಕಂತ ಬಂದಾಗ ಆಗ ಒಂದು ಸಂಘರ್ಷ ಪ್ರಾರಂಭ ಆಗುತ್ತೆ. ನಮ್ಮ ನಾಯಕರ ಮನೆ ಮುಂದೆ ಯಾಕೆ ಬ್ಯಾನರ್ ಕಟ್ತಾ ಇದ್ದೀರಿ ಅಂತ ಹೇಳಿ ಜನಾರ್ದನ್ ರೆಡ್ಡಿ ಬೆಂಬಲಿಗರು ಪ್ರಶ್ನೆ ಮಾಡಿದಾಗ ಅವರನ್ನು ಥಳಿಸಿ ಈ ಗೊಂದಲಕ್ಕೆ ನಾಂದಿಯನ್ನು ಹಾಡಲಾಯಿತು. ಅದಾದಮೇಲೆ ಅದು ಬಹಳ ವಿಕೋಪಕ್ಕೆ ಹೋಗುತ್ತೆ. ಜನಾರ್ದನ್ ರೆಡ್ಡಿಯವರು ರಾತ್ರಿ ಬಳ್ಳಾರಿಯ ತಮ್ಮ ನಿವಾಸಕ್ಕೆ ಬರ್ತಾರೆ. ರಾಮುಲು ಅವರು ಕೂಡ ಅಲ್ಲೇ ಇರ್ತಾರೆ. ಆಗ ಕಂಟ್ರೋಲ್ ಅಂತಕ್ಕಂಥದ್ದು ಕೈ ತಪ್ಪಿರುತ್ತೆ. ಎರಡೂ ಗುಂಪುಗಳ ನಡುವೆ ಬಹಳ ದೊಡ್ಡ ಘರ್ಷಣೆ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ. ಆ ಘರ್ಷಣೆಯಲ್ಲಿ ಸೋಡಾ ಬಾಟಲ್ಗಳು, ಬಿಯರ್ ಬಾಟಲ್ಗಳು, ಕಾರ್ ಪುಡಿ, ಇದರೆಲ್ಲದರ ಜೊತೆಗೆ ಫೈರ್ ಗನ್ಗಳಿಂದ ಫೈರ್, ಖಾಸಗಿ ಗನ್ಮ್ಯಾನ್ಗಳ ಗನ್ ಫೈರ್ ಇದೆಲ್ಲವೂ ಆಗುತ್ತೆ. ಇದನ್ನು ನಿಯಂತ್ರಣ ಮಾಡೋದಕ್ಕಂತ ಹೇಳಿ ಪೊಲೀಸರು ಕೂಡ ಗುಂಡು ಹಾರಿಸ್ತಾರೆ ಗಾಳಿಯಲ್ಲಿ. ಆಗ ಈ ಫೈರಿಂಗಲ್ಲಿ ಗನ್ಮ್ಯಾನ್ ಹಾರಿಸಿದಂತಹ ಒಂದು ಗುಂಡು ರಾಜಶೇಖರ ಅನ್ನುವಂತಹ ಕಾಂಗ್ರೆಸ್ಸಿನ ಕಾರ್ಯಕರ್ತನಿಗೆ ತಾಕಿ ಆತ ಸಾವನ್ನಪ್ತಾನೆ. ಇದಾದಮೇಲೆ ಪರಸ್ಪರ ಒಬ್ರಿಗೊಬ್ಬರು ಬಡದಾಡ್ಕೊಂಡಿದ್ದೇನು, ಮಾತನಾಡ್ಕೊಂಡಿದ್ದೇನು, ತೆಲುಗು ಸಿನಿಮಾ ಡೈಲಾಗ್ಗಳು ಹೊಡ್ಕೊಂಡಿದ್ದೇನು, ಕೇಳಬೇಕು ಇವ್ರ ಡೈಲಾಗ್ಗಳನ್ನು. ಒಂದು ಕಡೆ ಜನಾರ್ದನ್ ರೆಡ್ಡಿ, ರಾಮುಲು, ಸೋಮಶೇಖರ್ ರೆಡ್ಡಿ, ಅಲಿಖಾನ್ ಅನ್ನುವಂತಹ 11 ಜನರ ಮೇಲೆ ಇದೇ ನಾರಾ ಭರತ್ ರೆಡ್ಡಿ ಬಳ್ಳಾರಿಯ ಬ್ರೂಸ್ಪೇಟ್ ಪೊಲೀಸ್ ಠಾಣೆಯಲ್ಲಿ FIR ಅನ್ನು ದಾಖಲು ಮಾಡ್ತಾರೆ. ಇನ್ನೊಂದು ಕಡೆ ಜನಾರ್ದನ್ ರೆಡ್ಡಿ ಬೆಂಬಲಿಗರು ಈ ನಾರಾ ಭರತ್ ರೆಡ್ಡಿ, ಅವರ ತಂದೆ ಸೂರ್ಯನಾರಾಯಣ ರೆಡ್ಡಿ, ಇವರ ಆಪ್ತ ಸತೀಶ್ ರೆಡ್ಡಿ, ಇವರ ಮೇಲೆ ಅದೇ ಬ್ರೂಸ್ಪೇಟ್ ಪೊಲೀಸ್ ಸ್ಟೇಷನಲ್ಲಿ FIR ದಾಖಲು ಮಾಡ್ತಾರೆ. ಪರಸ್ಪರ FIRಗಳು ದಾಖಲಾಗುತ್ತೆ. ಅದಾದ ಮೇಲೆ ನನ್ನನ್ನು ಕೊಲ್ಲೋದಕ್ಕಂತಲೇ ಬಂದಿದ್ದು ಅಂತ ಜನಾರ್ದನ್ ರೆಡ್ಡಿ ಆರೋಪ ಮಾಡ್ತಾರೆ. ನನ್ನನ್ನು ಕೊಲ್ಲೋದಕ್ಕಂತ ಬಂದಿದ್ದು, ನಾನು ಯಾವಾಗ ಬಂದು ಕಾರ್ ಇಳಿದೆ ಆಗ ರೆಡ್ಡಿ ಬಂದ ಅಂತ ಯಾರೋ ಕೂಗಿದ್ರು. ಆಗ ಗುಂಡಿನ ಸೌಂಡ್ ನನಗೆ ಕೇಳಿಸ್ತು. ಅಲ್ಲಿವರೆಗೂ ಗುಂಡು ಹಾರಿಸಿರಲಿಲ್ಲ, ಆಗ ಗುಂಡು ಹಾರಿಸಿದರು. ಅದಾದಮೇಲೆ ಜನಾರ್ದನ್ ರೆಡ್ಡಿ ಮನೆ ಮೇಲೆ ಕ್ಲಿಯರಾಗಿ ಫೈರ್ ಮಾಡಿರುವಂತಹ ವಿಡಿಯೋ ಫುಟೇಜ್ಗಳು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ. ಖಾಸಗಿ ಗನ್ಮ್ಯಾನ್ಗಳು ಅಂದರೆ ಈ ನಾರಾ ಭರತ್ ರೆಡ್ಡಿಯ ಆಪ್ತ ಸತೀಶ್ ರೆಡ್ಡಿ ಏನಿದ್ದಾನೆ, ಆ ಸತೀಶ್ ರೆಡ್ಡಿಯ ಖಾಸಗಿ ಗನ್ಮ್ಯಾನ್ಗಳು ಫೈರ್ ಮಾಡಿದ್ದಾರೆ. ಇಷ್ಟೆಲ್ಲ ಆದ ನಂತರ ಅಂತಹ ಚಿಲ್ಲರ್ ರಾಜಕಾರಣವನ್ನು ನಾನು ಮಾಡಲ್ಲ. ಏನು ಜನಾರ್ದನ್ ರೆಡ್ಡಿ ಏನು ದೊಡ್ಡ ಪಾಳೆಗಾರನ, ನಾನು ಅವನ ಮೇಲೆ ಯಾಕೆ ಹಲ್ಲೆ ಮಾಡಿಸ್ಬೇಕು, ಹಾಗೆ ಹಿಂಗೆ ಅಂತೇಳಿ ಒಂದಿಷ್ಟು ಏಕವಚನದಲ್ಲಿ ಮಾತನಾಡೋದಕ್ಕೆ ಪ್ರಾರಂಭ ಮಾಡಿದ್ರು ನಾರಾ ಭರತ್ ರೆಡ್ಡಿ. ಅದಾದಮೇಲೆ ನಾರಾ ಭರತ್ ರೆಡ್ಡಿ ಬಳ್ಳಾರಿ ಜನ ಶಾಂತಿ ಸುಭಿಕ್ಷೆಯನ್ನು ಬಯಸ್ತಾ ಇದ್ದಾರೆ, ಇಲ್ಲಾಂದರೆ ನಾನು ಇಲ್ಲೇ ಮನೆ ಸುಟ್ಟು ಹೋಗ್ಬಿಡ್ತಿದ್ದೆ ಅಂತ ಒಂದು ತೆಲುಗು ಸಿನಿಮಾ ಡೈಲಾಗ್ ಬಿಟ್ಟರೆ ಹಿಂಗೆ ಟಕ್ ಅಂತ. ಸರಿ, ಇದೆಲ್ಲ ಆಯಿತು. ಇದರ ಮಧ್ಯೆ ಪಾಪ ಅದು ಯಾವುದೋ ಹುಡುಗ ಜೀವ ಕಳ್ಕಂಡ, ಅದಾಯಿತು. ಆತನ ಮನೆಗೆ ಹೋಗಿ 25 ಲಕ್ಷ ಕೊಟ್ಟು ಸಾಂತ್ವನ ಹೇಳಿ, ಅಲ್ಲಿ MP ತುಕಾರಾಮ್ ಅವರು ಬಂದು ಅವರು 1-2 ಲಕ್ಷ ಕೊಟ್ಟು ಹೆಂಗೋ ಮಾಡಿ ಒಂದು ಸ್ವಲ್ಪ ಅವ್ರ ಫ್ಯಾಮಿಲಿಯವ್ರನ್ನ ಸಮಾಧಾನ ಮಾಡಿದರು. ಈಗ ಗನ್ಮ್ಯಾನನ್ನು ಅರೆಸ್ಟ್ ಮಾಡಿದ್ದಾರೆ. ಪೊಲೀಸರು ಖಾತ್ರಿಪಡಿಸಿದ್ದೇನು ಅಂತಂದರೆ ರಾಜಶೇಖರನ ದೇಹದಲ್ಲಿ ಹೊಕ್ಕಿರ್ತಕ್ಕಂತಹ ಗುಂಡು ಪೊಲೀಸ್ ಬುಲೆಟ್ ಅಲ್ಲ, ದಟ್ ಈಸ್ 12mm ಬುಲೆಟ್. ಅದು 12mm ಬುಲೆಟ್ಟು. ಅದು ಈ ಖಾಸಗಿ ಗನ್ಮ್ಯಾನ್ಗಳೇನಿದಾರಲ್ಲ ಅವರ ಗನ್ಗಳಿಂದ ಬಂದಿರಬಹುದು ಅನ್ನುವಂಥ ಶಂಕೆಯನ್ನು ಇನಿಷಿಯಲ್ ಡೇಸಲ್ಲಿ ವ್ಯಕ್ತಪಡಿಸಿದರು. 5 ಜನ ಗನ್ಮ್ಯಾನ್ಗಳ ಗನ್ಗಳನ್ನು ಸೀಸ್ ಮಾಡಿದರು. ಜನಾರ್ದನ್ ರೆಡ್ಡಿ ಗನ್ಮ್ಯಾನ್ಗಳ ಗನ್ಗಳನ್ನು ಸೀಸ್ ಮಾಡಿದರು. ಸತೀಶ್ ರೆಡ್ಡಿ ಗನ್ಮ್ಯಾನ್ಗಳು ಯಾರ್ಯಾರಿದ್ದಾರೆ ಅವ್ರ ಗನ್ಗಳನ್ನು ಸೀಸ್ ಮಾಡಿದರು. ಒಂದು ವೇಳೆ ಆ ಬುಲೆಟ್ಟು ಆ 5 ಗನ್ಗಳಿಂದ ಬಂದಿರದೇ ಹೋದರೆ ಅಕ್ರಮವಾಗಿ ಬೇರೆ ಯಾವುದೋ ಒಬ್ಬ ವ್ಯಕ್ತಿ ಗನ್ನನ್ನು ಯೂಸ್ ಮಾಡಿದ್ದಾನೆ, ಆ ಗನ್ನಿಂದ ಬುಲೆಟ್ ತಾಕಿ ರಾಜಶೇಖರ ಸತ್ತಿರಬಹುದು ಅನ್ನುವಂತಹ ಅನುಮಾನ ಕೂಡ ಇತ್ತು. ಈಗ FSL ರಿಪೋರ್ಟ್ಗಳೆಲ್ಲ ವರದಿಯಾದ ಮೇಲೆ ಗುರುಚರಣ್ ಸಿಂಗ್ ಅನ್ನುವಂತಹ ಇದೇ ನಾರಾ ಭರತ್ ರೆಡ್ಡಿಯ ಆಪ್ತ ಸತೀಶ್ ರೆಡ್ಡಿಯ ಖಾಸಗಿ ಗನ್ಮ್ಯಾನ್ ಆತನ ಗನ್ನಿನಿಂದ ಬಂದಂತಹ 12mm ಬುಲೆಟ್ ಇದೇ ಕಾಂಗ್ರೆಸ್ಸಿನ ಕಾರ್ಯಕರ್ತ ರಾಜಶೇಖರನ ದೇಹದ ಒಳಕ್ಕೆ ಹೊಕ್ಕಿದೆ ಅನ್ನುವಂಥದ್ದು ಖಾತ್ರಿಯಾಗಿದೆ. ಈಗ ಗುರುಚರಣ್ ಸಿಂಗನ್ನು ಅರೆಸ್ಟ್ ಮಾಡಿದ್ದಾರೆ, ನ್ಯಾಯಾಲಯದ ಮುಂದೆ ನಿಲ್ಲಿಸ್ತಾರೆ. ಈಗ ತಪ್ಪ್ಯಾರದ್ದು? ನಾರಾ ಭರತ್ ರೆಡ್ಡಿ ಅವರ ಆತ್ಮೀಯರಾಗಿರ್ತಕ್ಕಂತಹ ಆಪ್ತರಾಗಿರುವಂತಹ ಸತೀಶ್ ರೆಡ್ಡಿದಲ್ವಾ? ಸತೀಶ್ ರೆಡ್ಡಿ ಏನು ಹೊಣೆ ತಗೊಂತಾರೆ? ಅಲ್ಲಿ MLA ಹೊಣೆ ತಗೋಬೇಕು ಇದಿಷ್ಟು ಗಲಾಟೆಗಳಿಗೆ. ಅಂದರೆ ದಟ್ ಮೀನ್ ನಾರಾ ಭರತ್ ರೆಡ್ಡಿನೇ ಇದಕ್ಕೆ ಒಂದು ಆ್ಯಂಗಲಿನಿಂದ
ಹೊಣೆ ಆಗ್ತಾರೆ. ಜನಾರ್ದನ್ ರೆಡ್ಡಿ ಕಡೆಯವರು ಬುಲೆಟ್ ಬಿತ್ತು, ಅವ್ರ ಕಡೆಯವರು ಬುಲೆಟ್. ರೀ ಸ್ವಾಮಿ, ನಿಮ್ಮ ಪಕ್ಷದ ಕಾರ್ಯಕರ್ತರಿಗೆ ನಿಮ್ಮ ಪಕ್ಷದವರೇ ಬುಲೆಟ್ ಹೊಡೆದ್ಬಿಟ್ಟಿದಾರಲ್ರೇ. ನಿಮ್ಮ ಪಕ್ಷದ ನಾಯಕನ ಖಾಸಗಿ ಗನ್ಮ್ಯಾನ್ಗಳೇ ಬುಲೆಟ್ ಹೊಡೆದ್ಬಿಟ್ಟಿರ್ತಾರಲ್ಲ, ಇದಕ್ಕೇನು ಉತ್ತರ ಕೊಡ್ತೀರಿ? ಇದ್ರ ಮೇಲೆ ಪಾಲಿಟಿಕ್ಸ್ ಮಾಡಕ್ಕೆ ಬಂದ್ರಲ್ಲ. ಸಿದ್ದರಾಮಯ್ಯನವರು ನಾರಾ ಭರತ್ ರೆಡ್ಡಿಯವರ ಮೇಲೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾಗಿದೆ, ಯಾಕಾಯಿತು, ಏನು ಗಲಾಟೆ ಆಯಿತು, ಎನ್ಕೌಂಟರ್ ಹೆಂಗಾಯಿತು ಅನ್ನೋದನ್ನು ಕಂಡು ಹಿಡಿತೀವಿ ಅಂತ ಹೇಳಿ ಸತ್ಯಶೋಧನಾ ಸಮಿತಿ ಅನ್ನೋದನ್ನು ರಚನೆ ಮಾಡಿದರು. ಸತ್ಯವನ್ನು ಶೋಧನೆ ಮಾಡ್ತಾರಂತೆ ಕಾಂಗ್ರೆಸ್ನವರು. ಈ ಸಮಿತಿ ರಚನೆ ಆಯಿತು, ಸತ್ಯಶೋಧನಾ ಸಮಿತಿ. ಅವರು ಬಳ್ಳಾರಿ ಬಿಟ್ಟು, ಅವರು ಬೆಂಗಳೂರು ಬಿಟ್ಟು ಬಳ್ಳಾರಿ ತಲುಪುವಷ್ಟೊತ್ತಿಗೆ ಯಾರು ಗುಂಡು ಹಾರಿಸಿದ್ದಾರೆ ಅನ್ನೋರನ್ನು ಪೊಲೀಸರಾಗಲೇ ಎತ್ತಾಕೊಂಡು ಹೋಗಿಬಿಟ್ಟಿದ್ದಾರೆ. ಆ ಪಂಜಾಬಿ ಸಿಂಗನ್ನು, ಈ ಸತೀಶ್ ರೆಡ್ಡಿ ಗನ್ಮ್ಯಾನ್ ಏನಿದ್ದಲ್ಲ ಗುರು ಚರಣ್ ಸಿಂಗ್ ಅಂತೇಳಿ ಅವನ್ನ ಎತ್ತಾಕೊಂಡು ಹೋಗಿದ್ದಾರೆ ಪೊಲೀಸರು ಆಲ್ರೆಡಿ. ಇವರೇನು ಸತ್ಯ ಬದನೆಕಾಯಿ ಶೋಧ ಮಾಡೋದು? ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಮಾಡಿಬಿಟ್ರಲ್ಲ ನಾರಾ ಭರತ್ ರೆಡ್ಡಿ ಅಂತ ಹೇಳಿ ಸಿ ಎಂ ಸಿದ್ದರಾಮಯ್ಯನವರು ಸಿಡಿಮಿಡಿಗೊಂಡ್ಬಿಟ್ಟಿದ್ದಾರೇನೋ. ಈಗೇನು ಸಿದ್ದರಾಮಯ್ಯನವರು ಆ್ಯಕ್ಷನ್ ತಗೊಂತಾರಪ್ಪ? ಯಾಕಂದರೆ ಘಟನೆ ನಡೆದಂತಹ ಕೆಲವು ಗಂಟೆಗಳಲ್ಲಿ SP ಪವನ್ ನಜ್ಜೂರ್ ಅವರನ್ನ ಸಸ್ಪೆಂಡ್ ಮಾಡಿಬಿಟ್ರಿ. ಆ SP ಬಂದು ಇನ್ನೂ 24 hours ಆಗಿತ್ತೋ ಇಲ್ವೋ ಪಾಪ ಬಳ್ಳಾರಿಗೆ. ಬಳ್ಳಾರಿ ಆಳ ಅಗಲ ಉದ್ದ ದಪ್ಪ ಅದೇನು ಗೊತ್ತಿತ್ತೋ ಇಲ್ವೋ ಪಾಪ ಆ ವ್ಯಕ್ತಿಗೆ. ಬಳ್ಳಾರಿಯಲ್ಲಿ ತಾನು ಮಾಡಿರ್ತಕ್ಕಂತಹ ಮನೆಯಿಂದ ಹಿಡಿದು ತನ್ನ ಆಫೀಸಿನ ದಾರಿ ಆದರೂ ಗೊತ್ತಿತ್ತೋ ಇಲ್ವೋ ಆ ವ್ಯಕ್ತಿಗೆ. ಆತ ಬಂದು ಕೆಲವು ಗಂಟೆಗಳಲ್ಲಿ ಇನ್ಸಿಡೆಂಟ್ ನಡೀತು, ಅದಕ್ಕೆ SP ಸಸ್ಪೆಂಡ್ ಮಾಡಿಬಿಟ್ರು. ಈ ಗಲಭೆ ಸೃಷ್ಟಿ ಮಾಡಿದವ್ರು ಯಾರೀಗ? ಯಾರ ಕಡೆ ಗನ್ಮ್ಯಾನು, ಯಾರ ಗನ್ನಿಂದ ಬಂದು ಬುಲೆಟ್ಟು ಅನ್ನೋದೆಲ್ಲ ಖಾತ್ರಿ ಆಯ್ತಲ್ಲ. ಈಗ ಸಿದ್ದರಾಮಯ್ಯನವರು ಏನು ಆ್ಯಕ್ಷನ್ ತೆಗೆದುಕೊಳ್ತಾರೆ? ಇದು ದೊಡ್ಡ ಪ್ರಶ್ನೆ ಆಗಿದೆ. ಏನು ಆ್ಯಕ್ಷನ್ ತೆಗೆದುಕೊಳ್ತಾರೆ ಸಿದ್ದರಾಮಯ್ಯನವರು? ಈ ಹಿಂದೆ ವಾಲ್ಮೀಕಿ ನಿಗಮ ಮಂಡಳಿಯ ಹಗರಣ ಆದಾಗ ಇದೇ ನಾಗೇಂದ್ರ ಅವರು ಸಚಿವ ಸ್ಥಾನದಲ್ಲಿದ್ದರು. ಕೆಳಗಿಳಿದು ಬಿಡಪ್ಪ ನೀನು, ನಿನ್ನ ಮೇಲೆ ಆರೋಪ ಇದೆ ಅಂತೇಳಿ ಸಚಿವ ಸ್ಥಾನದಿಂದ ಕೆಳಗಿಳಿಸಿದ್ರಿ. ಈಗ ನಾರಾ ಭರತ್ ರೆಡ್ಡಿನ ಏನು ಮಾಡ್ತೀರಿ? ನಾರಾ ಭರತ್ ರೆಡ್ಡಿ ಅವರನ್ನ ಏನು ಮಾಡ್ತೀರಿ? ಏನು ಆ್ಯಕ್ಷನ್ ತಗೋತೀರಿ ನೀವು? ಕಾಂಗ್ರೆಸ್ ಪಕ್ಷದಿಂದ, ನಿಮ್ಮದೇ ಪಕ್ಷದ ಶಾಸಕನಿಂದ ಈ ತರಹದ ಗಲಭೆ ಆಗಿದೆ, ಒಬ್ಬ ವ್ಯಕ್ತಿ ಸಾವನ್ನಪ್ಪಿದ್ದಾನೆ, ಆತನೂ ಕೂಡ ನಿಮ್ಮದೇ ಪಕ್ಷದ ಕಾರ್ಯಕರ್ತ. ಎಲ್ಲಕ್ಕಿಂತ ಹೆಚ್ಚಾಗಿ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಗಿದೆ. ಆತುರದಲ್ಲಿ ಒಬ್ಬ SP ಸಸ್ಪೆಂಡ್ ಮಾಡಿದ್ದೀರಿ, ಆತನ ಭವಿಷ್ಯಕ್ಕೂ ಕೂಡ ಧಕ್ಕೆ ಆಗಿದೆ. ಈಗೇನು ಆ್ಯಕ್ಷನ್ ತಗೋತೀರಿ ಸಿದ್ದರಾಮಯ್ಯನವರು? ಅದಕ್ಕೆ ಇದೆಲ್ಲ ಸಿದ್ದರಾಮಯ್ಯನವರು ತಲೆ ಮೇಲೆ ಬಂದಿದ್ದರಿಂದ ಎಲ್ಲೋ ಒಂದು ಕಡೆ ನಾರಾ ಭರತ್ ರೆಡ್ಡಿ ಮೇಲೆ ಸಿಡಿಮಿಡಿ ಆಗಿಬಿಟ್ಟಿದ್ದಾರಾ, ಸಿಟ್ಟಿಗೆದ್ದು ಬಿಟ್ಟಿದ್ದಾರಾ ಅನ್ನುವಂತಹ ಪ್ರಶ್ನೆಗಳು ವ್ಯಕ್ತವಾಗ್ತಾ ಇದೆ. CM ಅವರ ಮುಂದಿನ ನಡೆ ಏನು ಅನ್ನೋದೇ ಭಾಳ ಕಾತುರ ಈಗ ಎಲ್ರಿಗೂ. ನಾವು ಅದನ್ನು CBIಗೆ ಒಪ್ಪಿಸ್ಬಿಡ್ತೀವಿ, ಅದಕ್ಕೆ ಒಪ್ಪಿಸ್ಬಿಡ್ತೀವಿ, ಇದಕ್ಕೆ ಒಪ್ಪಿಸ್ಬಿಡ್ತೀವಿ. ಯಾವುದಕ್ಕೆ ಒಪ್ಪಿಸಿದ್ರು ಅಷ್ಟೇ ಸತ್ಯವೇ. ಯಾಕೆ ಪೊಲೀಸರು ತನಿಖೆ ಮಾಡಿದರೆ ಅದು ತನಿಖೆ ಅಲ್ವಾ? ಅದರಲ್ಲಿ ಸತ್ಯ ಅಡಗಿರಲ್ವಾ? ಅದರಲ್ಲಿ ನಿಜ ಇರಲ್ವಾ? ಹಾಗಂತ ಎದುರಿದ್ದವ್ರು ಏನು ಸಾಚಾಗಳಂತ ಹೇಳ್ತಾ ಇಲ್ಲ. ಇವರು ಹೊಡೆದಾಡಿದ್ದಾರೆ, ಅವರು ಹೊಡೆದಾಡಿದ್ದಾರೆ. ಆದರೆ ವಿಚಾರಣೆ ಆಗಬೇಕಾದಂತಹ ವಿಚಾರ ಏನು? ಯಾರ ಗನ್ನಿನಿಂದ ಬುಲೆಟ್ ಅನ್ನುವಂಥದ್ದು ಆ ವ್ಯಕ್ತಿಗೆ ತಾಕಿ ಸಾವನ್ನಪ್ಪಿದ? ಇದೇ ಖಾಸಗಿ ಗನ್ಮ್ಯಾನ್, ಇದೇ MLA ಭರತ್ ರೆಡ್ಡಿಯ ಆಪ್ತ ಸತೀಶ್ ರೆಡ್ಡಿಯ ಗನ್ಮ್ಯಾನ್, ಆತನ ಗನ್ನಿಂದ ಹೋಗಿದೆ. ಇದಕ್ಕೆ ಏನು ಉತ್ತರ ಕೊಡ್ತೀರಿ? ಇದನ್ನು ಹೆಂಗೆ ಸಮರ್ಥನೆ ಮಾಡ್ಕೊಳ್ತೀರಿ ಕಾಂಗ್ರೆಸ್ನವರು? ಹೋಮ್ ಮಿನಿಸ್ಟರ್ ಹೆಂಗೆ ಸಮರ್ಥನೆ ಮಾಡ್ಕೊಳ್ತಾರೆ? CM ಹೆಂಗೆ ಸಮರ್ಥನೆ ಮಾಡ್ಕೊಳ್ತಾರೆ? ತೆಲುಗು ಡೈಲಾಗ್ ಬಿಟ್ರಲ್ಲ, ಮನೆ ಸುಟ್ಟು ಹೋಗಿಬಿಡುತ್ತಿದ್ದೆ ನಾನು, ಜನ ಶಾಂತಿ ವಹಿಸ್ತಿದ್ದಾರೆ, ಮನೆ ಸುಟ್ಟು ಹೋಗಿಬಿಡ್ತಿದ್ದೆ ಅಂದ್ರಲ್ಲ MLA ಸಾಹೇಬರು, ಅವ್ರು ಹೆಂಗೆ ಸಮರ್ಥನೆ ಮಾಡ್ಕೊಳ್ತಾರೆ ಮುಂದಿನ ದಿನಗಳಲ್ಲಿ? ವಿ ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್, ಕಾದು ನೋಡಬೇಕಾಗಿದೆ. ಆದರೆ ಸಿಕ್ಕಾಪಟ್ಟೆ ತಲೆಬಿಸಿ ಇದೆ ಸಿದ್ದರಾಮಯ್ಯನವರಿಗೆ. ಅದೇನು ಆ್ಯಕ್ಷನ್ ತಗೊಂತಾರೆ ಹೇಳಕ್ಕೆ ಬರಲ್ಲ. ಯಾಕಂತಂದರೆ ಹಾಗೆ ಟೆನ್ಷನ್ ಆದಾಗ, ಹಂಗೆ ಸಿಡಿಮಿಡಿಗೊಂಡಾಗನೇ SP ಸಸ್ಪೆಂಡ್ ಮಾಡಿದರು. ಈಗೂ ಸಿಡಿಮಿಡಿಯಲ್ಲಿದ್ದಾರೆ. ಏನು ಶಾಸಕ ಸ್ಥಾನದಿಂದ ಸಸ್ಪೆಂಡ್ ಮಾಡೋಕ್ಕಂತೂ ಆಗಲ್ಲ, ಶಾಸಕ ಸ್ಥಾನದಿಂದ ಅಟ್ಲೀಸ್ಟ್ ಪಕ್ಷದಿಂದ ಉಚ್ಚಾಟನೆ ಮಾಡ್ತಾರಾ ಅಥವಾ ಏನು ಆ್ಯಕ್ಷನ್ ತಗೊಂತಾರೆ, ಏನು ಎತ್ತ ಅನ್ನೋದನ್ನು ನೋಡೋಣ. ಫಸ್ಟ್ ಆಫ್ ಆಲ್ ನಾವು ಯಾರಾದರೂ ತೀರ್ಕೊಂಡ್ರೆ, ಏನಾದರೂ ಗಲಭೆಗಳಲ್ಲಿ ಹೆಚ್ಚು ಕಡಿಮೆ ಆದರೆ ಮ್ಯಾಕ್ಸಿಮಮ್ 5 ಲಕ್ಷ ಕೊಡೋದು ನೋಡಿದ್ದೀವಿ. 25 ಲಕ್ಷ ಕೊಟ್ಟಾಗೆ ಡೌಟ್ ಬರಬೇಕಾಗಿತ್ತು. ಆಯಿತಾ? ಈಗ ಅನೇಕ ಜನರಿಗೆ ಕ್ಲಾರಿಟಿ ಸಿಗ್ತಾ ಇದೆ. ನೋಡೋಣ. ಒಟ್ಟಾರೆಯಾಗಿ ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರೆಬಲ್ TV. ನಮಸ್ಕಾರ.